ನೋಡಿ, ಈ ಹುಣಸೆ ಬೀಜದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತಲ್ಲ. ನೋಡಿ ಇವ್ರೆ, ನಮ್ ಕಡೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರೋದು ರೇಟು ಬೀಜ ತೆಗಿಲಿಲ್ದಾನೆ ಆದ್ರೆ 50 ರೂಪಾಯಿ ಕೆಜಿ ಇದೆ. ಬೀಜ ತೆಗೆದು ಕೊಟ್ರೆ ಆದ್ರೆ 100 ರೂಪಾಯಿ ಕೆಜಿ ಇದೆ. ಬಟ್ ಇಲ್ಲಿ ನಾವೆಲ್ಲ ರಸ್ತೆಯಲ್ಲಿ ಖಾಲಿ ಇದ್ದ ಜಾಗ ಕಡೆಗೆ ಹಾಕೊಂಡು ನಾವು ಬೆಳಿತಿದೀವಿ. ಅದು ಬಂದ ಎಷ್ಟು ಬರುತ್ತೆ ಅಷ್ಟು ನಾವು ಈ ತರ ರೇಟ್ ಇದೆ. ಅದು ವರ್ಷಕ್ಕೆ ಒಂದ್ಸಲಿ ಬೆಳಿತಾರ, ಏನ್ ವಿಷಯ ಅದು? ಅದು ವರ್ಷಕ್ಕೊಂದ್ಸರಿನೇ ಬೆಳೆಯೋದು. ವರ್ಷಕ್ಕೊಂದ್ಸರಿನೇ ಬೆಳೆಯೋದು. ಒಂದು ಮರದಲ್ಲಿ ಟೋಟಲ್ ಎಷ್ಟು ಕೆಜಿ ಬರುತ್ತೆ? ಅದು ಅವರೇಜು ಇಷ್ಟೇ ಅಂತ ಹೇಳಕ್ಕಾಗಲ್ಲ ಇವ್ರೆ. ಅದು ಏನ್ ಗೊತ್ತಾ, ನಮ್ದಲ್ಲಿ ದೊಡ್ಡ ಮರ ಇತ್ತಂದ್ರೆ 1.5 ಕ್ವಿಂಟಲ್ ಬರುತ್ತೆ. ಅದ್ರಾಗೆ ಚಿಕ್ಕದಿದ್ರೆ 1 ಕ್ವಿಂಟಲ್ ಬರುತ್ತೆ. ಅದಕ್ಕೂ ಚಿಕ್ಕದಿದ್ರೆ 50 ಕೆಜಿ ಬರುತ್ತೆ. 2 ಕ್ವಿಂಟಲ್ ತನೂ ಬೆಳಿಬಹುದು ಅದರಲ್ಲಿ. ಅದು ಬೀಜ ಹಾಕ್ತೀರಾ, ಇದಾಕ್ತೀರಾ? ಅದು ಆಗಿ ಸಸಿ ನಾಡ್ತೇವೆ. ಸಸಿ ನಾಡ್ತು ಎಷ್ಟು ವರ್ಷದಲ್ಲಿ ಬರುತ್ತೆ? ಅದು ಚಿಕ್ಕದು ಆಗ್ತಾ ಆಗ್ತಾ ಒಂದು 5 ರಿಂದ 6 ವರ್ಷ ತನ ಬೇಕು. 6 ವರ್ಷದ ನಂತರ ಅಲ್ಲ, ಬರುತ್ತೆ. ಕಮ್ಮಿ ಅವರೇಜ್ ಕೊಡುತ್ತೆ ನಿಮಗೆ. ಸಿಗೋದು ಒಂದು 5 ಕೆಜಿ ಸಿಗ್ಬೋದು, 10 ಕೆಜಿ ಸಿಗ್ಬೋದು. 2 ವರ್ಷದಿಂದ 3 ವರ್ಷದವರೆಗೆ. ನೆಕ್ಸ್ಟ್ ದೊಡ್ಡದಾಗ್ತಾ ಆಗ್ತಾ ಜಾಸ್ತಿ ಆಗುತ್ತೆ ನಿಮ್ಗೆ. ಅದರಲ್ಲಿ ಲಾಭ ಪಡಿಬಹುದು. ಎಷ್ಟು ನಷ್ಟ ಆಗುತ್ತಾ? ಇಲ್ಲ, ಲಾಭ ಪಡಿಬಹುದು. ನೀವು ಲಾಭ ಪಡಿಬಹುದು. ಹೌದು, ಸಾಧಾರಣ 1 ಎಕರೆಯಲ್ಲಿ ನಡಬೇಕಾದ್ರೆ ಎಷ್ಟು ಮರ ಸಸಿ 1 ಎಕರೆಯಲ್ಲಿ ಮಿನಿಮಮ್ ಅವರೇಜ್ ಒಂದು 40 ರಿಂದ 55 ಸಸಿ ನಾಡ್ಬೇಕು.